ಮನುಷ್ಯನನ್ನ ಮನುಷ್ಯನಾಗಿ ಕಾಣುವ ಮನಸ್ಥಿತಿ ಬೆಳೆಸಿಕೊಳ್ಳಿ. ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾಕರೆ, ಶಿಡ್ಲಘಟ್ಟ. ಸಮಾಜದಲ್ಲಿ ಕೇವಲ ಕಾನೂನುಗಳಿಂದ ಮಾತ್ರ ಬದಲಾವಣೆ ತರಲು ಸಾಧ್ಯವಿಲ್ಲ. ಜನರ ಮನೋಭಾವ ಬದಲಾದಾಗ ಮಾತ್ರ ಸುಧಾರಣೆ ಸಾಧ್ಯ. ಪ್ರತಿಯೊಬ್ಬರು ಮನುಷ್ಯನನ್ನ ಮನುಷ್ಯನಾಗಿ ಗೌರವಿಸುವ ಉದಾತ್ತ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಆಶಯ ವ್ಯಕ್ತಪಡಿಸಿದರು. ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಭಾರತವು ವೈವಿಧ್ಯಮಯ ಭಾಷೆ ಮತ್ತು ಸಂಸ್ಕೃತಿಗಳ ನಾಡು. ಇಂತಹ ಬೃಹತ್ ದೇಶದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಸ್ಥಾಪಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅನನ್ಯವಾದದ್ದು. ಎಂದು ನಾವು ವ್ಯವಸ್ಥಿತ ಪ್ರಜಾಪ್ರಭುತ್ವದಲ್ಲಿ ಬದುಕುತ್ತಿದ್ದೇವೆ ಎಂದರೆ ಅದಕ್ಕೆ ಅವರು ನೀಡಿದ ಸಂವಿಧಾನವೇ ಕಾರಣ. ವಿಶೇಷವಾಗಿ ಹಿಂದುಳಿದ ಮತ್ತು ದಲಿತ ವರ್ಗಗಳು ಸಮಾಜದ ಮುಖ್ಯವಾಹಿನಿಗೆ ಬರಲು ಅಂಬೇಡ್ಕರ್ ಅವರ ನಿರಂತರ ಹೋರಾಟವೇ ಅಡಿಪಾಯವಾಗಿದೆ ಅಂತ ಶ್ಲಾಘಿಸಿದರು. ಎಂದಿನ ಯುವ ಪೀಳಿಗೆಯು ಜಾತಿ ಮತ್ತು ಧರ್ಮದ ಆಧಾರಿತ ಭೇದ ಭಾವಗಳಿಗೆ ಬಲಿಯಾಗಬಾರದು. ವಿದ್ಯಾಭ್ಯಾಸ ಮತ್ತು ಸಾಧನೆಯನ್ನೇ ತಮ್ಮ ಗುರಿಯಾಗಿಸಿಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ಮಾಹಿತಿಯನ್ನು ಕುರುಡರಾಗಿ ನಂಬದೆ ವೈಚಾರಿಕವಾಗಿ ಪರಿಶೀಲಿಸಿದ ನಂತರವೇ ಪ್ರತಿಕ್ರಿಯಿಸಬೇಕು ಅಂತ ಕಿವಿಮಾತು ಹೇಳಿದರು. ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ, ಅಸ್ಪೃಶ್ಯತೆ ಮತ್ತು ಬಡತನದ ಕಷ್ಟಗಳ ನಡುವೆಯೂ ವಿಶ್ವವೇ ಮೆಚ್ಚುವಂತಹ ಜ್ಞಾನ ಸಂಪಾದಿಸಿದ ಅಂಬೇಡ್ಕರ್ ಅವರ ಬದುಕು ಎಲ್ಲರಿಗೂ ಮಾದರಿ. ಶಿಕ್ಷಣದ ಮೂಲಕ ಸಮಾಜವನ್ನು ಬದಲಿಸಬಹುದು ಅಂತ ತೋರಿಸಿಕೊಟ್ಟ ಮಹಾನ್ ನಾಯಕ ಅವರು ಅಂತ ಬಣ್ಣಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಸಿಎಸ್, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ರಂಜಿತಾ ಎಸ್ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ನ್ಯಾಯಾಲಯದ ಸಿಬ್ಬಂದಿ ಉಪಸ್ಥಿತರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಅಂಬೇಡ್ಕರ್ ಅವರ 135ನೇ ಶುಭಾಶಯಗಳು. ಈಗಾಗಲೇ ತಮಗೆ ತಿಳಿದಿರುವಂತಹ ವಿಚಾರ, ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ, ಸಮಾಜಕ್ಕೆ ನೀಡಿರುವಂತಹ ಕೊಡುಗೆ. ಇವತ್ತು ನಾವು ಒಂದು ವ್ಯವಸ್ಥಿತವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವಿ, ಬಾಳ್ತಾ ಇದೀವಿ, ನಡೀತಾ ಇದೀವಿ ಅನ್ನೋ ಕಾರಣಕ್ಕೆ ಅವರು ಪಟ್ಟಂತಹ ಶ್ರಮ, ಆ ಸಂವಿಧಾನವನ್ನು ರಚನೆಗೊಳ್ಳಲಿಕ್ಕೋಸ್ಕರ ಪಟ್ಟಂತಹ ಶ್ರಮ ಪರಿಣಾಮವಾಗಿ ನಾವೆಲ್ಲ ಇವತ್ತು ಒಂದು ವ್ಯವಸ್ಥಿತವಾದಂತಹ ಸಮಾಜದಲ್ಲಿ, ಯಾಕಂದ್ರೆ ನಮ್ಮ ದೇಶದ ಸಮಾಜ ಕೇವಲ ಒಂದು ವರ್ಗ, ಒಂದು ಜನಾಂಗಕ್ಕೆ ಸೀಮಿತವಾಗಿಲ್ಲ. ಒಂದು ಬೀದಿಗೆ ಹೋದ್ರೆ ಅಲ್ಲೇ ಒಂದು ಉಡುಗೆ ತೊಡುಗೆ, ಊಟ ಉಪಚಾರಗಳಿರುತ್ತೆ. ಇನ್ನೊಂದು ಬೀದಿಗೆ ಹೋದ್ರೆ ಅಲ್ಲೇ ಒಂಥರ ಇರ್ತದೆ. ಒಂದು ಊರಲ್ಲಿ ಇದ್ದಿದ್ದು ಇನ್ನೊಂದು ಊರಲ್ಲಿ ಇರಲ್ಲ, ಒಂದು ರಾಜ್ಯದಲ್ಲಿ ಇರೋದು ಇನ್ನೊಂದು ರಾಜ್ಯದಲ್ಲಿ ಇರಲ್ಲ. ಹೀಗೆ ವಿವಿಧ ವೈವಿಧ್ಯತೆಯಲ್ಲಿ ಕೂಡಿರುವಂತಹ ರಾಷ್ಟ್ರ. ಅಂತಹ ರಾಷ್ಟ್ರದಲ್ಲಿ ಒಂದು ರೂಪದಾದಂತಹ ಒಂದು ವ್ಯವಸ್ಥೆಯನ್ನ ಎಲ್ಲರೂ ಅನುಸರಿಸ್ಕೊಂಡು ಹೋಗ್ಬೇಕು, ಎಲ್ಲರಿಗೂ ಸಮಾನವಾದ ಹಕ್ಕು ಅಧಿಕಾರ ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪಟ್ಟಂತಹ ಶ್ರಮದ ಪರಿಣಾಮವಾಗಿ ನಾವೆಲ್ಲ ಇಲ್ಲಿ ಕೂತಿದ್ವಿ. ಅದರಲ್ಲಿ ಸ್ಪೆಷಲ್ ಆಗಿ ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ದುರ್ಬಲ ವರ್ಗದವರು ಇವತ್ತು ಸಮಾಜದಲ್ಲಿ ಮೇಲ್ಸ್ತರಕ್ಕೆ ಬರ್ಲಿಕ್ಕೆ ಕಾರಣನೇ ಅವರು ಪಟ್ಟಂತಹ ಶ್ರಮದ ಒಂದು ಪರಿಣಾಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿನ್ನೆ ಅವರು ಜಯಂತಿ ಇತ್ತು. ಒಂದು ಆರ್ಟಿಕಲ್ ಓದ್ದೆ ನಾನು. ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬಹಳ ಚಿಕ್ಕದಾಗಿರೋದು. ಗುರುಕುಲದಲ್ಲಿ ಓದ್ತಾರಂತ ಒಬ್ಬ ಶಿಷ್ಯ ಇವತ್ತು ಬಂದು, ನಾನು ಇಲ್ಲಿ ಇರಕ್ಕೆ ಇಚ್ಛೆ ಪಡ್ತಾ ಇಲ್ಲ, ನಂಗೆ ಆಗ್ತಾ ಇಲ್ಲ, ನನ್ ನೋಡಿದ್ರೆ ಇಲ್ಲಿ ಬೇರೆಯವರೆಲ್ಲ ಹೀಯಾಳಿಸ್ತಾರೆ, ನಗ್ತಾರೆ, ಏನೋ ನನ್ ಮೇಲೆ ಪಿತೂರಿ ರಾಜಕೀಯ ಮಾಡೋದಕ್ಕೆ ನೋಡ್ತಾರೆ. ಹಾಗಾಗಿ ನನ್ಗೆ ಇಲ್ಲಿ ಆಗ್ತಾ ಇಲ್ಲ ಇರ್ಲಿಕ್ಕೆ, ದಯವಿಟ್ಟು ನನ್ಗೆ ಹೋಗ್ಲಿಕ್ಕೆ ಅನುಮತಿ ಕೊಡಿ, ನಾನು ಇರಲ್ಲ. ಅದಕ್ಕೆ ಗುರುಗಳು, ಆಯ್ತಪ್ಪ ಹೋಗು, ನಾನು ಅನುಮತಿ ಕೊಡ್ತೀನಿ, ಆದ್ರೆ ಒಂದೇ ಒಂದ್ ಸಣ್ಣ ಕೆಲಸ ಮಾಡ್ಬಿಟ್ಟು ಹೋಗು ಅಂತ. ಏನು ಅಂತ ಕೇಳಿದೆ, ಏನಿಲ್ಲ, ಒಂದು ಚಮಚದಲ್ಲಿ ನೀರ್ನ ಹಾಕೊಂಡು ಒಂದು ಗುರುಕುಲದ ರೌಂಡ್ ಹೊಡೆದ್ಬಿಟ್ಟು ನೀರ್ ಚೆಲ್ಲದೆ ಇದ್ದಂಗೆ ವಾಪಸ್ ತಂದೆ ನನ್ಗೆ ಕೊಟ್ಬಿಟ್ಟು ಹೋಗಪ್ಪ. ಆಯ್ತು ಅಂತ ಶಿಷ್ಯ ಒಪ್ಕೊಂಡು ಚಮಚದಲ್ಲಿ ನೀರ್ ಹಾಕೊಂಡು, ಗುರುಕುಲ ದೊಡ್ಡದು ಇರುತ್ತೆ, ಪೂರ್ತಿ ಒಂದ್ ಸುತ್ತ ನಿಧಾನಕ್ಕೆ ಸುತ್ತ ಹೊಡೆದ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಗುರುಗಳ ಹತ್ರ ಬಂದು, ನೋಡಿ ನೀವು ಹೇಳಿದ ಕೆಲಸ ಮಾಡಿದ್ದೀನಿ, ಈಗ ಅದ್ರ ಅನುಮತಿ ಕೊಡಿ. ಆಯ್ತಪ್ಪ ಹೋಗು. ಅದ್ರ ಒಂದು ಪ್ರಶ್ನೆ, ಏನು ನೀನು ಆ ನೀರ್ ಹಾಕೊಂಡು ಚಮಚದಲ್ಲಿ ಹೋಗೋಂತ ಸಂದರ್ಭದಲ್ಲಿ ನೀನು ಯಾರಾದ್ರೂ ಹೀಯಾಳಿಸಿದ್ದು, ನಕ್ಕಿದ್ದು, ನಿನ್ಮೇಲೆ ಪಿತೂರಿ ಮಾಡಿದ್ದು, ಇದನ್ನೆಲ್ಲ ಗಮನಿಸ್ದ? ಇಲ್ಲ, ನಾನು ಗಮನಿಸ್ಲಿಲ್ಲ. ಮತ್ ನೆನ್ನೆವರೆಗೂ ಗಮನಿಸ್ತಾ ಇದ್ದವನು ಇವತ್ತು ಯಾಕೆ ಗಮನಿಸ್ತಿದ್ದ ಅಂತ ಕೇಳಿದ್ರು. ಯಾಕಂದ್ರೆ ಅದು ನೀರ್ ಚೆಲ್ಲೋಗ್ಬಿಡುತ್ತೆ ಅಂತ ನಾನು ಅದ್ರ ಮೇಲೆ ಗಮನ ಇತ್ತು. ಹಾಗಾಗಿ ನಾನು ಅದನ್ನ ಉಳ್ಸಕ್ಕೋಸ್ಕರ, ಅದನ್ನ ನೋಡಕ್ಕೋಸ್ಕರ ನಂದೆಲ್ಲ ಗಮನ ಅದ್ರ ಮೇಲೆ ಇತ್ತು ಹೊರತು ಯಾರು ಏನಂತ ಇದ್ರು ಅಂತ ಗಮನಿಸ್ಲಿಲ್ಲ. ಇವಾಗ ಗುರುಗಳು ಬುದ್ಧಿ ಹೇಳಿದ್ರು, ನೋಡು ಇಷ್ಟೇ, ನೀನ್ ಗುರುಕುಲ ಬಿಟ್ಟು ಹೊರಗಡೆ ಹೋದ್ರು ಸಮಾಜದಲ್ಲಿ ಇದಕ್ಕಿಂತ ಕೆಟ್ಟವ್ರು ಇದ್ದಾರೆ, ನೀನು ಹೇಳ್ಸೋರು, ನೋಡೋರು, ನಗೋರು.
ನೀನ್ ಅದನ್ನೆಲ್ಲ ನಿನ್ ಗಮನದಲ್ಲಿ ಇಟ್ಕೊಂಡ್ರೆ ನೀನ್ ಗುರಿ ಸಾಧಿಸಕ್ ಆಗೋದಿಲ್ಲ. ಎಲ್ಲಿ ಹೋದ್ರು ಇದ್ದೇ ಇರುತ್ತೆ ಸಮಾಜದಲ್ಲಿ ಈ ತರ ಜನಗಳು. ನೀನ್ ಗುರಿ ನೋಡು. ಈಗ ಹೇಗೆ ನೀನು ನೀರ್ ನಿನ್ ಕೆಲಸ ನೀನ್ ಮಾಡಿದೆ, ಯಾರೇನಾದ್ರೂ ಗಮನಿಸ್ಲಿಲ್ವೋ ಅದೇ ರೀತಿ ನೀನ್ ವಿದ್ಯಾಭ್ಯಾಸನ ಗುರಿ ಅಂತ ಹೇಳ್ಕೊಂಡು ನೀನು ಓದು, ಸಾಧನೆ ಮಾಡು. ಅವಾಗ ಏನಾದ್ರು ಸಮಾಜದಲ್ಲಿ ಆಗ್ತೀಯ. ಬಹುಶಃ ಅವರು ಅಂಬೇಡ್ಕರ್ ಅವರು ಅದನ್ನೇ ಮಾಡಿದ್ರು. ಸಮಾಜ ಅವ್ರನ್ನ ಬಹಳ ಕೇಳಿಸಿ ಒಂದು ತೊಂದರೆ ಕೊಡುವಂತಹ ಒಂದು ಸಮಸ್ಯೆಗಳನ್ನ ಅವ್ರು ಹುಟ್ಟಾಕಿದ್ರು ಕೂಡ ಅವ್ರು ಸಮಾಜದಲ್ಲಿ ಬೆಳೆದ್ ನಿಂತರು. ಯಾಕೆ? ಸಮಾಜದಲ್ಲಿ ನಾನೇನೋ ಅವ್ನು ಸಾಧಿಸ್ಬೇಕು, ಗುರಿ ಸಾಧಿಸ್ಬೇಕು, ಓದಬೇಕು, ಮುಂದೆ ಬರಬೇಕು ಅಂತ. ಎಷ್ಟೇ ಇದು ಬಂದ್ರು ಅವರು ಸಹಿಸ್ಕೊಂಡು ಅವಶ್ಯಕತೆ ಇದ್ದಲ್ಲಿ ಅದನ್ನ ಎದುರಾಕೊಂಡು ಸಮಾಜದಲ್ಲಿ ಮುಂದೆ ಬೆಳೆದಂತ. ಇವತ್ತು ಬೆಳಗ್ಗೆ ನಾನು BBC ನ್ಯೂಸ್ ನೋಡೋಂಥ ಸಂದರ್ಭದಲ್ಲಿ ಅವ್ರು ಹಳೆಯದೊಂದು ವಿಡಿಯೋನ ತೋರಿಸ್ತಾ ಇದ್ರು. BBC ಅವ್ರ ಜೊತೆ ಅವ್ರು ಸಂವಾದ ಮಾಡ್ತಾ ಇದ್ದಾರೆ. ಎಷ್ಟು ಸುಲಲಿತವಾಗಿ ಅವ್ರು ಇಂಗ್ಲಿಷ್ ಅಲ್ಲಿ ಅವ್ರ ಜೊತೆ ಸಂವಾದ ಮಾಡ್ತಾ ಇದ್ರು. ಖುಷಿ ಆಯ್ತು ನಮ್ಗೆ. ಅಂತ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿ ಬಾಳಿ ಬದುಕಿ ಹೋಗಿದ್ದಾರೆ. ಸಮಾಜಕ್ಕೆ ದಾರಿ ದೀಪ ಮಾಡಿಕೊಟ್ಟು ಹೋಗಿದ್ದಾರೆ. ಇವತ್ತು ರಾಜಕೀಯದವರು, ಲೀಡರ್ಸ್ಗಳು ಎಲ್ಲ ಕೂಡ ಅವ್ರ ಹೆಸರನ್ನ ವೋಟ್ ಬ್ಯಾಂಕ್ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ ಅಷ್ಟೇ. ನಿಜವಾದ ಅವರ ಆಶಯ ಆಕಾಂಕ್ಷೆಗಳೇನಿತ್ತು, ದುರ್ಬಲ ವರ್ಗದವರಿಗೆ, ಕೆಳವರ್ಗದವರಿಗೆ ಒಂದು ಸರಿ ಸಮಾನವಾದಂತಹ ಸ್ಥಾನಮಾನವನ್ನು ಒದಗಿಸ್ಕೊಡ್ಬೇಕು. ಇವತ್ತು ಕೂಡ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಮರ್ಯಾದೆ ಹತ್ಯೆಗಳು ನೋಡ್ತಾ ಇದ್ದೀವಿ, ಸಾಮಾಜಿಕ ಬಹಿಷ್ಕಾರಗಳನ್ನು ನೋಡ್ತಾ ಇದ್ದೀವಿ, ದೇವಸ್ಥಾನಗಳಿಗೆ ಅವರ ನಿರಾಕರಣೆಗಳನ್ನು ನೋಡ್ತಾ ಇದ್ದೀವಿ. ಅವ್ರನ್ನ ಕೆಲವೊಂದು ಕಾನೂನಿಂದ ಒಂದರಿಂದಲೇ ಬದಲಾವಣೆ ಸಾಧ್ಯ ಇಲ್ಲ. ಮೊದಲು ಬದಲಾಗಬೇಕಾಗಿರೋದು ನಮ್ಮ ಮನಸ್ಸು, ನಮ್ಮ ಮನಸ್ಥಿತಿಗಳು. ಎಲ್ಲಿವರೆಗೂ ನಾವು ಮನುಷ್ಯನಾಗಿ ಕಾಣೋದಿಲ್ವೋ ಅಲ್ಲಿವರೆಗೂ ಯಾವ ಕಾನೂನು ಏನ್ ತಂದ್ರೂ ಪ್ರಯೋಜನ ಇಲ್ಲ. ಅದು ಕಾನೂನಿಗೆ ಭಯಪಟ್ಟು ಮಾಡುವಂಥ ಕೆಲಸ ಅಷ್ಟೇ ಆಗಿರುತ್ತೆ ಹೊರತು ಅವ್ನು ಯಾರು ಮನಸ್ಸು ಇಚ್ಛೆಯಿಂದ ನಾನು ಈ ರೀತಿ ಬದುಕಬೇಕು, ಎಲ್ಲರಿಗೂ ಸಮಾನವಾಗಿ ಕಾಣಬೇಕು ಅಂತ ಮನೋಸ್ಥಿತಿನ ಬೆಳೆಸ್ಕೊಳಕ್ಕೆ ಆಗೋದಿಲ್ಲ. ಅದು ವೈಯಕ್ತಿಕವಾಗಿ ಬರಬೇಕಾಗಿರೋದು. ಹಾಗಾಗಿ ನಾನು ಹೇಳೋದೇನೆಂದರೆ, ಆ ಉದಾಹರಣೆ ಪ್ರಕಾರ ಓದಿ ಅದು ಗುರಿ ಸಾಧನೆಯನ್ನು ಮಾಡಿ. ಅದರಲ್ಲೂ ಯುವಕರು ಇದ್ದೀರಾ ಜಾಸ್ತಿ, ನಿಮ್ಮ ಗುರಿ ಕಡೆ ಗಮನ ಕೊಡಿ. ಸಮಾಜದಲ್ಲಿ ಆ ಜಾತಿ ಈ ಜಾತಿ ಕೋಮುವಾದಗಳು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೀವು ಓದಿರೋಂಥ ವಿದ್ಯಾಭ್ಯಾಸ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥಕೋಬೇಕು. ಮಾಧ್ಯಮದಲ್ಲಿ ಬಂದಿದ ತಕ್ಷಣ ಅದು ಸರಿ ಅಂತ ಮನಸ್ಸಿಗೆ ಹಾಕೋಬೇಡಿ. ಅದರಲ್ಲೂ ಇವತ್ತು ಸಾಮಾಜಿಕ ಇದೆ, ಸೋಷಿಯಲ್ ಮೀಡಿಯಾಗಳಿದೆ, ಅದು ಇಡೀ ಸಮಾಜನ ಬೆಂಕಿ ಒಂದು ಕ್ಷಣದಲ್ಲೇ ಹಬ್ಬಿಸ್ಬಿಡ್ತಾ ಇದೆ. ಅಲ್ಲಿ ನೀವು ಕೂತಲ್ಲೇ ಎಲ್ಲಿದ್ರು ನೋಡಿದ ತಕ್ಷಣ ಇಂಥ ಕೋಮರು ಇಂಥವ್ರ ಮೇಲೆ ಹಿಂಗಂದ್ರಂತೆ, ಹಿಂಗೆ ಮಾಡಿದ್ರಂತೆ, ಹಂಗೆ ಮಾಡಿದ್ರಂತೆ, ಆ ಜಾತಿಯವ್ರು ಹಿಂಗಂದ್ರೆ ಅದು ಏನಾಗಿರುತ್ತೆ ಪರಿಸ್ಥಿತಿಯಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ತಕ್ಷಣಕ್ಕೆ ನಿಮ್ಮ ಮನಸ್ಸಲ್ಲಿ ಬರೋದೇನು, ಇವ್ರು ಹಿಂಗೆ ಮಾಡ್ಬಿಟ್ರು, ನಮ್ಮ ಜನ ಅದು ಅವ್ರು ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು. ತಕ್ಷಣಕ್ಕೆ ಅಲ್ಲಿ ಪಕ್ಕದಲ್ಲಿ ಯಾರೋ ಅದೇ ಸಮಾಜದವನಿದ್ರೆ ಅವನ ಮೇಲೆ ಕೋಪ. ನಿನ್ನೆವರೆಗೂ ಚೆನ್ನಾಗಿರ್ತಾನೆ ನಿಮ್ಮ ಜೊತೆ. ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಮನಸ್ಸೇ ಚೇಂಜ್. ಬೇಡ ಆ ರೀತಿ ಮನಸ್ಥಿತಿ. ತಿಳಿದವರು ಸಮಾಜದಲ್ಲಿ ನೀವು ಮಾರ್ಗದರ್ಶಕರಾಗಿ ನಿಲ್ಲೋರು. ಹಾಗಾಗಿ ಸಮಾಜನ ಒಂದು ತಿದ್ದಿ ಸಮಾಜದಲ್ಲಿ ಆ ರೀತಿ ಕ್ರಮ ಕೈಗೊಳ್ಳುವಂಥ ಯಾರೇ ಆಗಿರಲಿ, ನಿಮಗೆ ಗೊತ್ತಿರೋರು, ಕಕ್ಷಿದಾರರು, ಅಣ್ಣ ತಮ್ಮಂದರು, ಪರಿಚಯಸ್ಥರು, ದಯವಿಟ್ಟು ಬುದ್ಧಿ ಹೇಳಿ. ಸಮಾಜ ಒಂದಾಗಿ ಬಾಳಬೇಕು ಅಂದರೆ ಮೊದಲು ಈ ಭೇದ ಭಾವಗಳು ಹೋಗಬೇಕು. ಇಲ್ಲಾಂದರೆ ನಾವು ಎಷ್ಟೇ ಲಕ್ಷ ಕೋಟಿ ಸುರಿದ್ರೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ನಿಟ್ಟಿನಲ್ಲಿ 4 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಂಥ ನಿಮ್ಮೆಲ್ಲರಿಗೂ ನಿನ್ನೆನೆ ಮಾಡಬೇಕಾಗಿತ್ತು. ನಮ್ಮ ಕೋರ್ಟಲ್ಲಿ ಯಾರು ನಮ್ಮ ಸ್ನೇಹಿತರು ಯಾರು ಅಲಭ್ಯ ಇರೋದ್ರಿಂದ ಇವತ್ತು ಏನೋ ಪುಟ್ಟ ಕಾರ್ಯಕ್ರಮ ಮಾಡೋಣ ಅಂತ ನಾವೆಲ್ಲ ಮಾತಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಏನು ಮಹಾನ್ ವ್ಯಕ್ತಿ ನಮ್ಮ B.R. ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿನೇ ಅತ್ಯುನ್ನತ ಮಹಾನ್ ವ್ಯಕ್ತಿ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಅವರೊಂದು 39 ಪದವಿಗಳನ್ನು ಪಡೆದು 32 ಡಿಗ್ರಿಗಳನ್ನು ಪಡೆದು ಹೊರದೇಶಗಳಲ್ಲಿ ನಮ್ಮ ದೇಶದಲ್ಲಿ ಅವರಿಗೆ ಏನೇನು ಅವಮಾನಗಳಾಗಿದೆ ಅನ್ನೋದು ನಮ್ಮ ಸಾಹೇಬರು ಉದಾಹರಣೆ ಹೇಳಿದ್ರು, ನಮ್ಮ ದೇವಪ್ಪರು ಹೇಳಿದ್ರು. ಭಾರತ ಸಂವಿಧಾನ ಅತಿ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನ ರಚನೆ ಮಾಡಿ ಆ ಸಂವಿಧಾನದಲ್ಲಿ 22 ಭಾಗಗಳು, ಉಪಭಾಗಗಳು 4, 395 ವಿಧಿಗಳು, 92 ಉಪವಿಧಿಗಳು, ಅದೇ ರೀತಿ 12 ಅನುಸೂಚಿಗಳು, 106 ತಿದ್ದುಪಡಿಗಳನ್ನು ಮಾಡಿ ಇಡೀ ಭಾರತ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ತಪ್ಪಾಗಲಾರದು.
ಈ ಹಿಂದೆ ಅವರು ಒಂದು ಮಿಲಿಟರಿ ಕ್ಯಾಂಪಲ್ಲಿ ಮಧ್ಯಪ್ರದೇಶದಲ್ಲಿ ಅವ್ರ ತಂದೆ ರಾಮ್ಜಿ ಸತ್ವಾಲನವರು ನಮ್ಮ ಬ್ರಿಟಿಷರ ಆಳ್ವಿಕೆಯಲ್ಲಿ ಆ ಮಹಾರಾ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಆ ಮಹಾರಾ ಜಾತಿಯಲ್ಲಿರ್ತಕ್ಕಂಥ ಎಲ್ಲರೂ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಸೈನಿಕ ಇದರಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಮಹಾರಾ ಜಾತಿಯವರು. ಆ ಒಂದು ಇದರಲ್ಲಿ ಅವ್ರ ತಂದೆ ರಾಮ್ಜಿ ಸತ್ಪಾಲ್ ಮತ್ತು ಅವ್ರ ರಮಾಬಾಯಿ ಅವರ ಒಂದು ಇದರಲ್ಲಿ ಬಡತನ ಕುಟುಂಬದಲ್ಲಿ ಹುಟ್ಟಿ ಅವ್ರದ್ದು ಮೂಲತಃ ಮಧ್ಯಪ್ರದೇಶ ಅಂಬೇವಾಡಿ ಗ್ರಾಮ, ರತ್ನಗಿರಿ ಜಿಲ್ಲೆ ಇದರಲ್ಲಿ ಹುಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವರು. ಆ ಹುಟ್ಟಿದ ಮೇಲೆ ಇವರು ಮಿಲಿಟರಿ ಕ್ಯಾಂಪಲ್ಲಿ ಹುಟ್ಟಿದ ಮೇಲೆ ಅವ್ರ ತಂದೆ ಮೊದಲೇ ಅಸ್ಪೃಶ್ಯತೆಗೆ ಒಳಗಾಗಿದ್ದರು. ಅವರಿಗೆ 14 ಜನ ಮಕ್ಕಳು ಇಟ್ಟಿರ್ತಾರೆ. ಇವ್ರ ತಂದೆಗೆ ಈತನೇ ಲಾಸ್ಟ್, ನಮ್ಮ ಮಹಾನ್ ವ್ಯಕ್ತಿನೇ ಲಾಸ್ಟ್, 14ನೇ ಮಗ. ಆ ಒಂದು ರೀತಿಯಲ್ಲಿ ನಾನು ಒಳ್ಳೆ ನಮ್ಮ ರತ್ನ ಅಂತ ಹೇಳ್ಕೊಳ್ತಾ ಇದ್ದೆ. ನಮ್ಮ ತಂದೆ ತಾಯಿಗೆ ನಾನು 14ನೇ ರತ್ನ ಅಂತ ಹೇಳ್ಕೊಳ್ತಾ ಇದ್ರು, ಅದೆಲ್ಲ ತಪ್ಪಲಾಗಲಾರ್ದು. ಆ ಒಂದು ಇದರಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಒಳ್ಳೆ ಉನ್ನತ ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಪಡೆದಿರ್ತಕ್ಕಂಥ ವ್ಯಕ್ತಿ. ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಆಗ್ತಾರೆ. ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದಾಗ 17 ವರ್ಷ. ಮತ್ತು ಅವರು ಮೆಟ್ರಿಕ್ಯುಲೇಷನ್ ಪಾಸ್ ಆಗಿದ ತಕ್ಷಣ ಅವ್ರ ತಂದೆ ತಾಯಿ ತಂದೆ ನಮ್ಮ ಮಗ ಈ ದೇಶದಲ್ಲಿ ಒಳ್ಳೆ ಉನ್ನತ ಸ್ಥಾನ ಪಡಿಬೇಕು ಅಂದ್ಬಿಟ್ಟು ಇಂಗ್ಲೀಷು ಮರಾಠಿ ಎಲ್ಲ ಕಲಿಸ್ತಾರೆ. ಇಂಗ್ಲೀಷ್ ಉನ್ನತ ಸ್ಥಾನದಲ್ಲಿ ಕಲಿಸ್ತಾರೆ ಅವ್ರ ತಂದೆ. ಯಾಕಂದರೆ ಅವ್ರು ಮೊದಲೇ ಒಂದು ಇದರಲ್ಲಿ ಅಸ್ಪೃಶ್ಯತೆ ಒಳಗಾಗಿದ್ರು. ಮತ್ತು ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರಿಗೆ ಅವರೂ ನಮ್ಮ ಅಂಬೇಡ್ಕರ್ ಅವರೂ ಅಸ್ಪೃಶ್ಯತೆಗೆ ಒಳಗಾಗಿದ್ರು. ಆ ಒಂದು ಒಳಗಾಗಿದ್ದಕ್ಕೆ ಚಿಕ್ಕ ವಯಸ್ಸಲ್ಲೇ ನೀರು ಸಮೇತ ಕುಡಿಯೋಕ್ಕೆ ಒಬ್ಬ ಮಿಡ್ಲಿ ಸ್ಕೂಲಲ್ಲಿ ಬೇರೆಯವರು ಬಂದು ಅವ್ರ ಜೊತೆಯಲ್ಲಿ ಹಿಂದೆ ಎಲ್ಲ ಕುಳ್ಳಿಸಿ ಬಾಯಾರಿಕೆ ಆದಾಗ ಅಲ್ಲಿ ಇರ್ತಕ್ಕಂಥದ್ದು ಒಂದು ನೇಮ್ಸ್ ಇರ್ತಾರೆ. ಅವ್ರು ನೀರು ಹಾಕಿದ್ರೆ ಕುಡಿಬೋದು, ಇಲ್ಲಾಂದ್ರೆ ಇಲ್ಲ. ಆ ರೀತಿ ಒಳಗಾಗಿರ್ತಕ್ಕಂಥವ್ರು. ಇಷ್ಟೆಲ್ಲ ಆದಮೇಲೆ ಮೆಟ್ರಿಕ್ಯುಲೇಷನ್ ಮುಗಿದ ಮೇಲೆ ಮುಂಬೈ ಇದರಲ್ಲಿ BA ಪದವಿ ಪಡಿತಾನೆ. ಅಲ್ಲಿ ಪಡೆದ ಮೇಲೆ ಉನ್ನತ ಸ್ಥಾನಕ್ಕೆ ಓದಬೇಕಾಗಿದ್ರೆ ಅವ್ರಿಗೆ ಒಳ್ಳೆ ಇದಿರಲಿಲ್ಲ, ಅಚ್ಚುಕಟ್ಟಾಗಿ ದಾನ ದುಡ್ಡು ಇರಲಿದ್ದರಿಂದ ನಮ್ಮ ಬರೋಡ ಮಹಾನ್ ರಾಜರು ಏನು ಮಾಡ್ತಾರೆ ಅಂದರೆ ಈ ಒಂದು ಇದರಲ್ಲಿ ಯಾವುದೋ ಒಂದು ಕಾಂಪಿಟೇಷನ್ ಇರ್ತಾರೆ. ಆ ಕಾಂಪಿಟೇಷನಲ್ಲಿ ಇವರು ಮಹಾನ್ ವ್ಯಕ್ತಿ ಅಲ್ಲಿ ಇದಾದಾಗ ಆ ಒಂದು ಚತುರ್ಯ ನೋಡಿಬಿಟ್ಟು ಅವ್ರಿಗೆ ಒಂದು ತಿಂಗಳಿಗೆ 50 ರೂಪಾಯಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಮಾಡ್ತಾರೆ. ಅದು ಕಂಡೀಷನಲ್ಲಿ ನೀನು ಮುಂದೆ ಓದಿ ಬಂದಮೇಲೆ ಇಲ್ಲೊಂದು 10 ವರ್ಷ ಒಂದು ಕೆಲಸ ಮಾಡಬೇಕು ಅಂದು ಕೆಲಸ ಮಾಡಿ ಇದು ಮಾಡಬೇಕು ಅಂದು. ಆಮೇಲೆ ಇದು ಅಮೇರಿಕಾಗೆ ಹೋಗ್ತಾನೆ. ನಾನು ನ್ಯೂಯಾರ್ಕಲ್ಲಿ ಕೊಲಂಬಿಯಾ ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ, ಮನಸ್ಶಾಸ್ತ್ರ, ರಾಜನೀತಿ, ಎಕನಾಮಿ, ಅರ್ಥಶಾಸ್ತ್ರ ಅದು ಬಂತು. ಇಷ್ಟೆಲ್ಲ ಓದ್ಕೊಂಡು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬರ್ತಾನೆ. ಮತ್ತೆ ಬಂದ ಮೇಲೆ ಅಲ್ಲಿ ಅವ್ರಿಗೆ ಕೆಲಸ ಕೊಡ್ತಾನೆ, ಬಂದು ಕೊಡ್ತಾನೆ. ಅಲ್ಲಿ ನಾವು ಹೇಳ್ಬಾರ್ದು, ಎಲ್ಲರೂ ಇದ್ದೀವಿ ಈಗ. ಅಲ್ಲಿ ಆ ಒಂದು ಕೆಲಸ ಕೊಟ್ಟಾಗ ಒಂದು ಕೊಡಬಾರ್ದು ಅನ್ನೋದು ಅವ್ರಿಗೆ ಇದು ಮಾಡ್ತಾರೆ. ಮಹಾರಾಜರಿಗೆ ಏನೇ ಮಾಡಿದ್ರು ಮಹಾರಾಜರು ಅವ್ರಿಗೆ ಕೊಡ್ತಾರೆ. ಕೊಟ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ಮತ್ತೆ ಲಂಡನ್ ಆಫ್ ಸ್ಕೂಲ್ ಎಕನಾಮಿಕ್ಸಲ್ಲಿ ಲಂಡನ್ ಆಫ್ ಸ್ಕೂಲ್ ಸೇರ್ತಾರೆ ಲಂಡನ್ನಲ್ಲಿ. ಅಲ್ಲಿಂದ ಮುಗಿಸ್ಕೊಂಡು ಬರ್ತಾರೆ. ಈಗ ಇನ್ನೂ ದೊಡ್ಡದಾಗಿ ಹೇಳ್ಬೇಕಾದ್ರೆ ಅವರು ಅಲ್ಲಿ ವಾಸವಾಗಿರ್ತಕ್ಕಂಥ ಮನೇನ ಈಗ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ನಮ್ಮ ಭಾರತ ಸರ್ಕಾರ ಏನಿದೆಯೋ 2015ರಲ್ಲಿ ಅವ್ರನ್ನ ಗುರುತಿಸಿ ಅಲ್ಲಿ ಅವರು ಏನೇನು ಲೇಖನಗಳು ಎಲ್ಲ ಇದೆಯೋ ಅಲ್ಲಿ ಇಟ್ಟಿದ್ದಾರೆ. ಈಗೂ ಇದೆ. ನಮ್ಮ ಲಂಡನ್ನಲ್ಲಿ ಅವರು ಓದಿರ್ತಕ್ಕಂಥ ಮನೆಯನ್ನು ತಗೊಂಡು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಅದೇ ರೀತಿ ಮುಂಬೈಯಲ್ಲೂ ಅಷ್ಟೇ ಮುಂಬೈನಲ್ಲಿ ಅವ್ರ ಮನೆ ಇರ್ತಕ್ಕಂಥ ಅದು ಒಂದು ಎಕ್ಸಿಬಿಷನ್ ಇಟ್ಟಿದ್ದಾರೆ. ಆಗ್ತಾರೆ. ಮಕ್ಕಳಾದಾಗ ಅವ್ರ ಮಕ್ಕಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಆವಾಗ ಒಂದು
ಈ ಲಂಡನ್ ಆಫ್ ಸ್ಕೂಲ್ ಇದ್ದಾಗ ಒಬ್ಬ ಮಗ ಹುಡ್ತಾನೆ, ಮಗನ ನೋಡೇ ಇರಲ್ಲ. ಆವಾಗ ಪತ್ರ ಬರೀತಾರೆ ಅವ್ರ ಹೆಂಡತಿ. ಪತ್ರ ಬರೆದಾಗ ನೀನು ನಿನ್ನ ಪ್ರಾಮುಖ್ಯತೆ ಕೊಡು ಇಲ್ಲ ನಿಮ್ಮ ಮಕ್ಕಳ ಬಗ್ಗೆ ನಾನು ನೋಡ್ಕೊಳ್ತೀನಿ ಅಂತ ಪತ್ರ ಬರೀತಾರೆ. ಆಗ ಅವ್ರು ಮತ್ತೆ ಅವ್ರ ಗಂಟಿಗೂ ಬರೀತಾರೆ. ಏನು ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಹಬ್ಬವನ್ನಾಗಿ ಇವಾಗ ಆಚರಣೆ ಮಾಡ್ತಾ ಇದ್ದೀವಿ. ನಿನ್ನೆ ರಜಾ ಇರೋದ್ರಿಂದ ಇವತ್ತು ನಮ್ಮ ಸಂಘದಲ್ಲಿ ಇವತ್ತು ಇದು ಮಾಡ್ಕೊಂಡಿದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. ಏಕೆಂದರೆ ಈ ರಾಷ್ಟ್ರೀಯ ಹಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನನಗೆ 1984-85 ಈಚೆಗೆ ನಾನು ನೋಡಿದಾಗ ಟಿ ವಿಗಳಲ್ಲಿ ನ್ಯೂಸ್ ಪೇಪರಲ್ಲಿ ಯಾರಾದರೂ ಆಚರಣೆ ಮಾಡಿದ್ರೆ ಅಂಬೇಡ್ಕರ್ ಜಯಂತಿ ಬಗ್ಗೆ ಅವ್ರ ಬಗ್ಗೆ ಯಾರಾದರೂ ಹೇಳಿದ್ರೆ ಅವರನ್ನು ಹಗ್ಗದಿಂದ ನೇಣು ಹಾಕಿ ಅವ್ರು ಹೊಡಿತಾ ಇದ್ರು. ಮತ್ತೆ ಆಚರಣೆ ಮಾಡಿದ್ರೆ ಸಂತೆಯಲ್ಲಿ ಏನಾದರೂ ಎಲ್ಲೇ ಆಗಲಿ ಅವ್ರಿಗೆ ಕಠಿಣವಾದ ಕ್ರಮ ತಗೊಂಡು ಅವ್ರ ಮೇಲೆ ಶಿಕ್ಷೆ ಊರಲ್ಲಾಗಲಿ ಬೀದಿಯಲ್ಲಾಗಲಿ ಅಮಾನುಷವಾಗಿ ಅವ್ರನ್ನ ಹೊಡಿತಾ ಇದ್ರು, ಬೈತಾ ಇದ್ರು, ತಿರಸ್ಕಾರ ಮಾಡ್ತಾ ಇದ್ರು. ಆದರೆ ಇವತ್ತು ರಾಜ್ಯದಲ್ಲಾಗಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಾಗಲಿ ನಿರ್ಭೀತಿಯಿಂದ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನೋದು ಪ್ರಮುಖವಾಗಿ ನಾವೆಲ್ಲರೂ ಹಿಸ್ಟ್ರಿ ಸ್ಟೂಡೆಂಟ್ಸು ಎಲ್ಲರಿಗೂ 99% ಗೊತ್ತಿರ್ತದೆ, ಹೆಚ್ಚಿಗೆ ಹೇಳಬೇಕಾಗಿಲ್ಲ. ತಟ್ಟೆಯಲ್ಲಿ ಅನ್ನ ತುಂಬಿಕೊಂಡು ಒಂದು ಸ್ಪೂನು ತುಪ್ಪ ಹಾಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯ ಹ್ಯಾಂಡ್ಸ್ ಅವರು ಸಿಂಪಲ್ಲಾಗಿ ಸೊಗಸಾಗಿ ಹೇಳ್ಬಿಟ್ರು, ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಅವರ ಒಂದು ಶ್ರಮ ದೀನದಲಿತರ ಮೇಲೆ ಮತ್ತು ಹಿಂದುಳಿದವರ ಮೇಲೆ ಸಾಮಾಜಿಕ ಹೋರಾಟ ನಡೆಸಿ ಒಂದು ಮತದಾನ ಹಕ್ಕು ಆಗಿರ್ಬೋದು, ಮಹಿಳೆಯರ ಮೇಲೆ ಇರ್ತಕ್ಕಂಥ ದೌರ್ಜನ್ಯಗಳು ಅವರಿಗೆ ಹಕ್ಕು ಗಿಡಿಸ್ಕೊಟ್ರು ಹೋರಾಟ ಮಾಡಿ. ಮತ್ತು ಶ್ರಮಿಕ ವರ್ಗ ಅವರಿಗೆ 10ರಿಂದ 12-14 ಗಂಟೆಗಳಿಗೆಲ್ಲ ಶ್ರಮಪಟ್ಟು ದುಡಿಬೇಕಾಗಿತ್ತು. ಮತ್ತು ಈ ಅಧಿಕಾರಿಶಾಹಿ ವರ್ಗ ಅದು ಕೂಡ 10ರಿಂದ 12 ಗಂಟೆವರೆಗೂ ಶ್ರಮಪಟ್ಟು ಕೆಲಸ ಮಾಡಬೇಕಾಗಿತ್ತು. ಇವೆಲ್ಲ ಕೆಲಸಗಳು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶ್ರಮದಿಂದ ಇವತ್ತು ಒಳ್ಳೆ ಸುಧಾರಣೆ ಆಗಿ 8 ಗಂಟೆಗಳ ಕಾಲ ಕೆಲಸ ನಿರ್ವಹಿಸ್ತಾ ಇದೆ. ಮತ್ತು ಚುನಾವಣಾ ಆಯೋಗ ಮತ್ತು ರಿಸರ್ವ್ ಬ್ಯಾಂಕು ಮತ್ತು ಹಿರಾಕುಡ್ ನದಿ ಯೋಜನೆ ಇನ್ನೂ ಹಲವಾರು ವಿಷಯಗಳಲ್ಲಿ ಅವರು ಪಾಲ್ಗೊಂಡು ಒಳ್ಳೆಯ ರೀತಿಯಲ್ಲಿ ಮುಂದಿನ ನಮ್ಮ ಆಧುನಿಕ ಜಗತ್ತಿಗೆ ಆಧುನಿಕ ಯುಗಕ್ಕೆ